ಐ ಐ ಫ್ರೆಂಡ್ಸ್, ಇವತ್ತು ಮಲೇರಿಯಾ ಅನ್ನೋ ಕಾಯಿಲೆ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದು ಯಾವುದರಿಂದ ಹರಡುತ್ತೆ, ಯಾವುದ್ರ ಮೂಲಕ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳೋಕ್ಕೆ ಒಂದು ಈಸಿ ಶಾರ್ಟ್ಕಟ್ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇಲ್ಲೇನು ಅಂತಂದರೆ, ಮಲೇರಿಯಾ ಅನ್ನೋದು ಪ್ರೋಟೋಜೋ ಮೂಲಕ ಹರಡುತ್ತೆ. ಸೊ ಅದನ್ನು ಟ್ರಾನ್ಸ್ಮಿಟ್ ಮಾಡೋದು ಹೆಣ್ಣು ಅನಾಪಿಲಿಸ್ ಸೊಳ್ಳೆ. ಸೊ ಇದನ್ನು ಹೇಗೆ ನೆನ್ಪಿಟ್ಕೋಬೇಕಂತಂದರೆ, ಮಾವ ಪ್ರೋಟೀನ್ ಸೊಳ್ಳೆಗೆ ಕೊಟ್ಟ. ಅಂದರೆ ಅಂತಂದರೆ ಮಲೇರಿಯಾ, ಪ್ರೋಟೀನ್ ಅಂದರೆ ಪ್ರೋಟೋಜೋವಾ, ಸೊಳ್ಳೆ ಅಂತಂದರೆ ಹೆಣ್ಣು ಅನಾಪಿಲಿಸ್ ಸೊಳ್ಳೆ. ಸೊ ಇದು ನಮ್ಗೆ ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಮಾವ ಪ್ರೋಟೀನ್ ಸೊಳ್ಳೆಗೆ ಕೊಟ್ಟ ಅಂತ. ಸೊ ಅದು ಇಂಗ್ಲೀಷಲ್ಲಾದರೆ ಮಾವ ಗೇವ್ ಪ್ರೋಟೀನ್ ಟು ಅ ಮಸ್ಕಿಟೋ ಅಂತ ನೆನ್ಪಿಟ್ಕೊಂಡ್ರೆ, ಎಮ್ ಫಾರ್ ಮಲೇರಿಯಾ, ಪ್ರೋಟೀನ್ ಅಂದರೆ ಪ್ರೋಟೋಜೋವಾ ಅಂತ ನೆನ್ಪಿಟ್ಕೋಬೇಕು, ಮಸ್ಕಿಟೋ ಮೂಲಕ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ. ಸೊ ಇದು ಈಸಿ ಶಾರ್ಟ್ಕಟ್. ಮಲೇರಿಯಾ ರೋಗ ಯಾವುದರಿಂದ ಬರುತ್ತೆ, ಯಾವುದ್ರ ಮೂಲಕ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳಕ್ಕೆ ತುಂಬ ಸುಲಭವಾದ ಟ್ರಿಕ್. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ ಯು.